ನೀರಿನಲ್ಲಿ ಅಲೆಯ ಉಂಗುರ, ಕೆನ್ನೆ ಮೇಲೆ ಪ್ರೇಮದುಂಗುರ. ಇವತ್ತು ನಾವು ಉಂಗುರ ಲಡ್ಡು ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಮಾಡೋಕ್ಕೆ ಚಿರೋಟಿ ರವೆ 1 ಕಪ್, ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಎಣ್ಣೆ ಹಾಕಿ ಸ್ವಲ್ಪ ನೀರನ್ನು ಬೆರೆಸ್ತಾ ಸಾಫ್ಟ್ ಡೋ ಮಾಡ್ಕೋಬೇಕು. ಅದನ್ನು ಒಂದು 30 ಮಿನಿಟ್ಸ್ ಸೈಡಿಗೆ ಎತ್ತಿಡಬೇಕು, ಎಲ್ಲ ಸೆಟ್ ಆಗೋಕ್ಕೆ. ಸೆಟ್ ಆದಮೇಲೆ ಈ ಥರ ಎಳೆ ತೆಗೆದುಕೊಂಡು ಚಿಕ್ಕ ಚಿಕ್ಕ ಉಂಗುರಗಳ ಆಕಾರಕ್ಕೆ ಈ ಥರ ಮಾಡಿ ಇಟ್ಕೋಬೇಕು. ಇದು ಸಿಕ್ಕಾಪಟ್ಟೆ ಟೈಮ್ ಕನ್ಸ್ಯೂಮಿಂಗ್ ಪ್ರಾಸೆಸ್, ಆದರೆ ಎಂಡ್ ರಿಸಲ್ಟ್ ಮಾತ್ರ ಸಖತ್ತಾಗಿರುತ್ತೆ. ಈ ಉಂಗುರಗಳೆಲ್ಲ ರೆಡಿ ಆದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕಾದಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಈ ಉಂಗುರಗಳನ್ನು ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿ ಎತ್ತಿಟ್ಕೋಬೇಕು. ಈ ಉಂಗುರಗಳೇನು ರೆಡಿ ಇರುತ್ತಲ್ಲ, ಇದನ್ನು ನೀವು ಸಾಲ್ಟೆಡ್ ಸ್ನ್ಯಾಕ್ಸ್ ಥರನೂ ತಿನ್ಕೋಬೋದು. ಇದಕ್ಕೆ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸ್ನ್ಯಾಕ್ಸ್ ರೆಡಿ. ಇಲ್ಲ ಉಂಗುರ ಲಡ್ಡು ಮಾಡೋದಕ್ಕೆ 1 ಕಪ್ಪಷ್ಟು ಬೆಲ್ಲ, ಯಾಕಂದ್ರೆ ನಾವು 1 ಕಪ್ ರವೆ ತೊಗೊಂಡಿದ್ದೀವಿ, 1 ಕಪ್ ಬೆಲ್ಲ ಸಾಕಾಗುತ್ತೆ. 1 ಕಪ್ ಬೆಲ್ಲ ನೀರು ಹಾಕಿ ಪಾಕ ಮಾಡ್ಕೋಬೇಕು. ಪಾಕ ಆಗಿದೆಯಾ ಅಂತ ಹಿಂಗೆ ನೀರಲ್ಲಿ ಹಾಕಿ ಚೆಕ್ ಮಾಡ್ಕೋಬೇಕು. ಪಾಕ ಆದಮೇಲೆ ಆ ಮಾಡಿರ್ತಕ್ಕಂಥ ಉಂಗುರಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಉಂಗುರ ಈಸ್ ರೆಡಿ. ಟೇಸ್ಟಿ ಸ್ವೀಟ್ ಉಂಗುರ. ಇದನ್ನು ಲಡ್ಡಿನ ಆಕಾರಕ್ಕೆ ಮಾಡ್ಕೊಳ್ಳೋಕ್ಕೆ ಇನ್ನೂ ಸ್ವಲ್ಪ ಬೆಲ್ಲದ ಪಾಕ ಮಾಡಿಕೊಂಡು ಉಂಡೆಗಳನ್ನು ಕಟ್ಕೊಂಡ್ರೆ ಉಂಗುರ ಲಡ್ಡು ಈಸ್ ರೆಡಿ. ಎಂಜಾಯ್ ಉಂಗುರ ಲಡ್ಡು. ಥ್ಯಾಂಕ್ ಯು.